ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೇನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಸೇಲ್ಸ್ ರಿಟರ್ನ್ ಅಥವಾ ಕ್ರೆಡಿಟ್ ನೋಟ್ ಮತ್ತು ರಿಜೆಕ್ಷನ್ ಇನ್ ವೋಚರ್ ಎಂಟ್ರಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಅಡ್ವಾನ್ಸ್ ಪೇಮೆಂಟ್ ಅನ್ನ ನಾವಿಲ್ಲಿ ರಿಸೀವ್ ಮಾಡಿದಾಗ ಯಾವ ರೀತಿಯಾಗಿ ನಾವು ಪೇಮೆಂಟ್ ವೋಚರ್ ಅಲ್ಲಿ ಎಂಟ್ರಿ ಮಾಡಬೇಕು ಅಂತ. ಸೇಲ್ಸ್ ಆರ್ಡರ್ ಮತ್ತು ಡೆಲಿವರಿ ಚಲನ್ ಸಹ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ. ಇವತ್ತು ನಾವು ನೋಡೋಣ ಸೇಲ್ಸ್ ರಿಟರ್ನ್ ವೋಚರ್ ಅನ್ನ ಯಾವ ರೀತಿಯಾಗಿ ನಾವಿಲ್ಲಿ ಎಂಟ್ರಿ ಮಾಡಬೇಕು ಅಂತ. ಗೇಟ್ ವೇ ಆಫ್ ಟ್ಯಾಲಿ ವೋಚರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ರೆಸಿಪ್ಟ್ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ನೋಟ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನಾವಿಲ್ಲಿ ಪರ್ಚೇಸ್ ಅನ್ನ ಮಾಡಿದಾಗ ನಾವಿಲ್ಲಿ ಪರ್ಚೇಸ್ ರಿಟರ್ನ್ ಅನ್ನ ಮಾಡಿದಾಗ ಡೆಬಿಟ್ ನೋಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೇಲ್ಸ್ ರಿಟರ್ನ್ ಎಂಟ್ರಿ ಮಾಡಬೇಕು ಅಂದಾಗ ನಾವಿಲ್ಲಿ ಕ್ರೆಡಿಟ್ ನೋಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕ್ರೆಡಿಟ್ ನೋಟ್ ನಾವಿಲ್ಲಿ ಕ್ಲಿಕ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಕಂಪನಿಯಿಂದ ಒಂದು ಪ್ರಾಡಕ್ಟ್ ಅನ್ನ ಬೇರೆ ಕಂಪನಿಗೆ ನಾವಿಲ್ಲಿ ಡಿಸ್ಪ್ಯಾಚ್ ಮಾಡಬೇಕು ಅಂದಾಗ ಡೆಲಿವರಿ ನೋಟ್ ಇದ್ರೆ ಸಾಕು, ಯಾವುದೇ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಡಿಸ್ಪ್ಯಾಚ್ ಮಾಡಬಹುದು. ನಂತರ ನಾವು ಇನ್ವಾಯ್ಸ್ ಅನ್ನ ಕೊಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡೆಲಿವರಿ ನೋಟ್ ಅನ್ನ ಇಶ್ಯೂ ಮಾಡಿದ್ವಿ. ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಅನ್ನ ಕೊಟ್ಟಿಲ್ಲ, ಡೆಲಿವರಿ ನೋಟ್ ಅನ್ನ ಅಷ್ಟೇ ನಾವಿಲ್ಲಿ ಕೊಟ್ಟಿದೀವಿ. ನಂತರ ಪ್ರಾಡಕ್ಟ್ ಅನ್ನ ಡಿಸ್ಪ್ಯಾಚ್ ಮಾಡಿದೀವಿ. ಈಗ ಸೇಲ್ಸ್ ರಿಟರ್ನ್ ಆಗಿದೆ. ನಾವಿಲ್ಲಿ ಮದರ್ ಬೋರ್ಡ್ ಅನ್ನ ಸೇಲ್ ಮಾಡಿದ್ವಿ. 2 ಮದರ್ ಬೋರ್ಡ್ ಇಲ್ಲಿ ರಿಟರ್ನ್ ಆಗಿದೆ. ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಕೊಟ್ಟ ಮೇಲೆ ಸೇಲ್ಸ್ ರಿಟರ್ನ್ ಆಗ್ಬೇಕಂತ ಏನಿಲ್ಲ. ಹಿಂದಿನ ವಿಡಿಯೋಗಳಲ್ಲಿ ನಾನಿಲ್ಲಿ ಹೇಳಿದ್ದೀನಿ ನಿಮ್ಗೆ, ಮೊದಲು ನಾವು ಡೆಲಿವರಿ ಚಲನ್ ಅನ್ನ ಕೊಡಬಹುದು, ನಂತರ ನಾವು ಸೇಲ್ಸ್ ಇನ್ವಾಯ್ಸ್ ಅನ್ನ ಕೊಡಬಹುದು. ಡೆಲಿವರಿ ನೋಟ್ ರೆಫರೆನ್ಸ್ ಇಂದ ನಾವಿಲ್ಲಿ ಯಾವುದೇ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಟು ಅಡ್ರೆಸ್ ಬಂದಿದೆ. ಟ್ಯಾಲಿಯಲ್ಲಿ ನಾವು ಯಾವುದೇ ವೋಚರ್ ಅನ್ನ ಎಂಟ್ರಿ ಮಾಡಬೇಕು ಅಂದಾಗ 2 ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಸಿಂಗಲ್ ವೋಚರ್ ಎಂಟ್ರಿ, ಡಬಲ್ ವೋಚರ್ ಎಂಟ್ರಿ. ಈ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡ್ತೀವಿ. ಯಾವುದೇ ವೋಚರ್ ಅಲ್ಲಿ ನೀವಿಲ್ಲಿ ಎಂಟ್ರಿಯನ್ನ ಮಾಡಬಹುದು. ನಾವು ಇದನ್ನ ಈಗ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮೋಡ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು 4 ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಐಟಮ್ ಇನ್ವಾಯ್ಸ್, ಅಕೌಂಟಿಂಗ್ ಇನ್ವಾಯ್ಸ್, ಆಸ್ ವೋಚರ್, ಯೂಸ್ ಫಾರ್ ಇಂಟ್ರೆಸ್ಟ್ ಅಕೌಂಟಿಂಗ್. ನಾವಿಲ್ಲಿ ಐಟಮ್ ಇನ್ವಾಯ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಎಂಟರ್. ವೋಚರ್ ಎಂಟ್ರಿ ಫಾರ್ಮೆಟ್ ಇಲ್ಲಿ ಚೇಂಜ್ ಆಗಿದೆ. ಇದಕ್ಕೆ ನಾವು ಸಿಂಗಲ್ ವೋಚರ್ ಎಂಟ್ರಿ ಅಂತೇಳಿ ಕರಿತೀವಿ. ಚೇಂಜ್ ಮೋಡ್, ಆಸ್ ಇನ್ವಾಯ್ಸ್, ಎಂಟರ್. ಇದನ್ನ ನಾವಿಲ್ಲಿ ಡಬಲ್ ವೋಚರ್ ಎಂಟ್ರಿ ಅಂತೇಳಿ ಕರಿತೀವಿ. ಈ 2 ವೋಚರ್ ಅಲ್ಲಿ ಯಾವುದೇ ವೋಚರ್ ಅಲ್ಲಿ ನೀವಿಲ್ಲಿ ಎಂಟ್ರಿಯನ್ನ ಮಾಡಬಹುದು. ಚೇಂಜ್ ಮೋಡ್, ನಂತರ ಅಕೌಂಟಿಂಗ್ ಇನ್ವಾಯ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಎಂಟರ್. ಇಲ್ಲಿ ಪಾರ್ಟಿ ನೇಮ್ ಅಷ್ಟೇ ಬರುತ್ತೆ, ಯಾವ ಲೆಡ್ಜರ್ ಅಂತ ಬರೋದಿಲ್ಲ. ಸೇಲ್ಸ್ ಲೆಡ್ಜರ್ ಅಥವಾ ಪರ್ಚೇಸ್ ಲೆಡ್ಜರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ವಿ, ಆ ಆಪ್ಷನ್ ನಮ್ಗಿಲ್ಲಿ ಬರೋದಿಲ್ಲ. ಚೇಂಜ್ ಮೋಡ್, ಐಟಮ್ ಇನ್ವಾಯ್ಸ್, ಎಂಟರ್. ನಾವಿಲ್ಲಿ ಪಾರ್ಟಿ ನೇಮ್ ಅನ್ನ ಸೆಲೆಕ್ಟ್ ಮಾಡೋಣ. ಕ್ರೆಡಿಟ್ ನೋಟ್, ಯಾರಿಂದ ನಮಗೆ ಪ್ರಾಡಕ್ಟ್ ರಿಟರ್ನ್ ಆಗ್ತಾ ಇದೆ. ಸ್ಯಾಮ್ ಕಂಪ್ಯೂಟರ್ಸ್ ನಾವಿಲ್ಲಿ ಸೇಲ್ ಮಾಡಿದ್ವಿ ಮದರ್ ಬೋರ್ಡ್ ಅನ್ನ. ಲಿಸ್ಟ್ ಆಫ್ ಟ್ರ್ಯಾಕಿಂಗ್ ನಂಬರ್ಸ್, ಡೆಲಿವರಿ ನೋಟ್ ಅನ್ನ ನಾವಿಲ್ಲಿ ಇಶ್ಯೂ ಮಾಡಿದ್ವಿ. ಡೆಲಿವರಿ ನೋಟ್ ನಂಬರ್ ನಮ್ಗಿಲ್ಲಿ ಬಂದಿದೆ. ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬರ್ತಾ ಇದೆ, ನಾವು ಅಲ್ಲಿ ಫಿಲ್ ಮಾಡಿದ್ವಿ. ನಾವು ಡೆಲಿವರಿ ಚಲನ್ ಇಶ್ಯೂ ಮಾಡಬೇಕಾದ್ರೆ ಅಲ್ಲಿ ಫಿಲ್ ಮಾಡಿದಂತಹ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ನಂತರ ಎಂಟರ್. ಇನ್ವಾಯ್ಸ್ ನಂಬರ್ ಇಲ್ಲಿ ಬರ್ತಾ ಇದೆ, ಆದ್ರೆ ನಾವಿಲ್ಲಿ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿಲ್ಲ, ಅದಕ್ಕೋಸ್ಕರ ಎಂಟರ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಕಂಪನಿಯ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ, ಕಂಪನಿಯ ಅಡ್ರೆಸ್. ನೀವಿಲ್ಲಿ ಚೇಂಜಸ್ ಸಹ ಮಾಡಬಹುದು. ಲೆಡ್ಜರ್ ಅಕೌಂಟ್, ಸೇಲ್ಸ್ ಅಕೌಂಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ನೀವಿಲ್ಲಿ ನೋಡಬಹುದು ಮದರ್ ಬೋರ್ಡ್, 20 ನಂಬರ್ಸ್, ಔಟ್ಪುಟ್, CGST ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿದೆ. ಎಂಟರ್ ಮಾಡೋಣ. ಮದರ್ ಬೋರ್ಡ್ 20 ನಂಬರ್ಸ್ ನಾವಿಲ್ಲಿ ಸೇಲ್ ಮಾಡಿದ್ವಿ. ಟ್ರ್ಯಾಕಿಂಗ್ ನಂಬರ್, ಡೆಲಿವರಿ ನೋಟ್ ನಂಬರ್ ನಮ್ಗಿಲ್ಲಿ ಬರ್ತಾ ಇದೆ. ಎಂಟರ್ ಮಾಡೋಣ. ಸೇಲ್ಸ್ ಆರ್ಡರ್ ನಂಬರ್ ಇಲ್ಲಿ ಬಂದಿದೆ. ಆಕ್ಚುಯಲ್ ಕ್ವಾಂಟಿಟಿ, ಬಿಲ್ಡ್ ಕ್ವಾಂಟಿಟಿ 2 ನಂಬರ್ಸ್ ಇಲ್ಲಿ ರಿಟರ್ನ್ ಆಗ್ತಾ ಇದೆ. 2 ಮದರ್ ಬೋರ್ಡ್ ಅನ್ನ ರಿಟರ್ನ್ ಮಾಡ್ತಾ ಇದ್ದಾರೆ. ನಂತರ ಎಂಟರ್. 2 ಮದರ್ ಬೋರ್ಡ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಮೌಂಟ್ ಸಹ ಆಟೋಮೆಟಿಕ್ ಆಗಿ ಚೇಂಜ್ ಆಗಿದೆ. ನೀವು ಇಲ್ಲಿ ನೋಡಬಹುದು -2 ಇಲ್ಲಿ ಬಂದಿದೆ. ಎಂಟರ್. ಎಂಡ್ ಆಫ್ ಲಿಸ್ಟ್. ಟ್ಯಾಕ್ಸ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಕಂಟ್ರೋಲ್ N ಫಾರ್ ಕ್ಯಾಲ್ಕುಲೇಟರ್. 36,000 rupees into 9%. ಎಂಟರ್. 3,000
240 rupees ನಮ್ಗಿಲ್ಲಿ ಟ್ಯಾಕ್ಸ್ ಆಗುತ್ತೆ. ಎಂಟರ್ SGST ಟ್ಯಾಕ್ಸ್ 3240 rupees. ಎಂಟರ್ ಆನ್ ಅಕೌಂಟ್ ನಾವಿಲ್ಲಿ ಅಡ್ವಾನ್ಸ್ ಆಗಿ ಪೇಮೆಂಟ್ ಅನ್ನ ರಿಸೀವ್ ಮಾಡಿದ್ವಿ. ನಂತರ ಎಂಟರ್ ನಾವಿಲ್ಲಿ ಯಾವುದೇ ಸೇಲ್ಸ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿಲ್ಲ. ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಅನ್ನ ಇಶ್ಯೂ ಮಾಡಿದಾಗ ಅಗೇನ್ಸ್ಟ್ ರೆಫರೆನ್ಸ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ಇನ್ವಾಯ್ಸ್ ನಂಬರ್ ನಮ್ಗಿಲ್ಲಿ ಸಿಗುತ್ತೆ. ಈಗ ನಾವು ಆನ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡೋಣ. ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ಎಂಟರ್ ನರೇಷನ್ ನೀವು ಇಲ್ಲಿ ಬರೀಬಹುದು. ಯಾವ ರೀಸನ್ ಇಂದ ಮದರ್ ಬೋರ್ಡ್ ಇಲ್ಲಿ ರಿಟರ್ನ್ ಆಗಿದೆ, ನಾವಿಲ್ಲಿ ಪ್ರಾಡಕ್ಟ್ ಅನ್ನ ಯಾವಾಗ ರೀಪ್ಲೇಸ್ ಮಾಡ್ತಾ ಇದ್ದೀವಿ, ಈ ರೀತಿಯಾದ ಡೀಟೇಲ್ಸ್ ಅನ್ನ ನೀವಿಲ್ಲಿ ಬರೀಬಹುದು. ನಂತರ ಎಂಟರ್ ಎಕ್ಸೆಪ್ಟ್. ಈಗ ನಾವು ಕ್ರೆಡಿಟ್ ನೋಟ್ ಅನ್ನ ಎಂಟ್ರಿ ಮಾಡಿ ಆಗಿದೆ. ನಂತರ ನಾವು ರಿಜೆಕ್ಷನ್ ಇನ್ ವೋಚರ್ ಅನ್ನ ಎಂಟ್ರಿ ಮಾಡಬೇಕಾಗಿದೆ. ರೆಸಿಪ್ಟ್ ವೋಚರ್ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ರಿಜೆಕ್ಷನ್ ಇನ್ ಆಪ್ಷನ್ ನಮ್ಗಿಲ್ಲಿ ಬರ್ತಾ ಇಲ್ಲ. ಎಸ್ಕೇಪ್ ಮಾಡೋಣ. ಎಸ್ಕೇಪ್. ಚಾರ್ಟ್ ಆಫ್ ಅಕೌಂಟ್ಸ್, ವೋಚರ್ ಟೈಪ್ಸ್, ಎಂಟರ್ ರಿಜೆಕ್ಷನ್ ಇನ್. ಎಂಟರ್ ಆಕ್ಟಿವೇಟ್ ದಿಸ್ ವೋಚರ್ ಟೈಪ್. ನೋ ಇದೆ, ಇಲ್ಲಿ ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಮೆಥಡ್ ಆಫ್ ವೋಚರ್ ನಂಬರಿಂಗ್ ಆಟೋಮೆಟಿಕ್ ಇದೆ. ನಾವಿಲ್ಲಿ ಆಟೋಮೆಟಿಕ್ ವಿತ್ ಮ್ಯಾನ್ಯುವಲ್ ಓವರ್ ರೈಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡೋಣ. ಎಂಟರ್ ಮಾಡಿ ನೀವಿಲ್ಲಿ ಎಕ್ಸೆಪ್ಟ್ ಮಾಡಬಹುದು ಅಥವಾ ಕಂಟ್ರೋಲ್ ಎ ಫಾರ್ ಎಕ್ಸೆಪ್ಟ್ ಆಲ್. ನಂತರ ಎಸ್ಕೇಪ್ ಮಾಡೋಣ. ಎಸ್ಕೇಪ್ ವೋಚರ್ ಇಲ್ಲಿ ನಾವು ಕ್ಲಿಕ್ ಮಾಡೋಣ. ರಿಜೆಕ್ಷನ್ ಇನ್ ಆಪ್ಷನ್ ನಮ್ಗಿಲ್ಲಿ ಬಂದಿದೆ, ನೀವು ನೋಡಬಹುದು. ರಿಜೆಕ್ಷನ್ ಇನ್ ರಿಜೆಕ್ಷನ್ ವೋಚರ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ರಿಜೆಕ್ಷನ್ ಅಥವಾ ಸೇಲ್ಸ್ ರಿಟರ್ನ್, ಅದಕ್ಕೋಸ್ಕರ ನಂಬರ್ 1 ಇಲ್ಲಿ ಬಂದಿದೆ, ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನಂತರ ಎಂಟರ್ ಲೆಡ್ಜರ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಸ್ಯಾಮ್ ಕಂಪ್ಯೂಟರ್ಸ್ ಇಂದ ಪ್ರಾಡಕ್ಟ್ ಇಲ್ಲಿ ರಿಟರ್ನ್ ಆಗಿದೆ. ಕಸ್ಟಮರ್ ನೇಮ್ ಅಂಡ್ ಅಡ್ರೆಸ್ ಸ್ಯಾಮ್ ಕಂಪ್ಯೂಟರ್ಸ್ ಬೆಂಗಳೂರು ಅಡ್ರೆಸ್ ಇಲ್ಲಿ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ನಂತರ ಎಂಟರ್ ನೇಮ್ ಆಫ್ ದ ಐಟಮ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಮದರ್ ಬೋರ್ಡ್ ಇಲ್ಲಿ ರಿಟರ್ನ್ ಆಗ್ತಾ ಇದೆ. ನಂತರ ಎಂಟರ್ ಟ್ರ್ಯಾಕಿಂಗ್ ನಂಬರ್ ನಾವಿಲ್ಲಿ ಡೆಲಿವರಿ ನೋಟ್ ನಂಬರ್ ಅನ್ನ ಸೆಲೆಕ್ಟ್ ಮಾಡೋಣ. ನಂತರ 2 ನಂಬರ್ ಇಲ್ಲಿ ರಿಟರ್ನ್ ಮಾಡ್ತಾ ಇದ್ದಾರೆ. 2 ನಂಬರ್ಸ್. ಟೋಟಲ್ ಅಮೌಂಟ್ ಇಲ್ಲಿ ಬಂದಿದೆ, ನೀವು ಇಲ್ಲಿ ನೋಡಬಹುದು. ನಂತರ ಎಂಡ್ ಆಫ್ ಲಿಸ್ಟ್ ನಾವಿಲ್ಲಿ ಕೊಡೋಣ. ಮದರ್ ಬೋರ್ಡ್ 2 ನಂಬರ್ಸ್ ಇಲ್ಲಿ ರಿಟರ್ನ್ ಆಗ್ತಾ ಇದೆ. ಟೋಟಲ್ ಅಮೌಂಟ್ ನೀವು ಇಲ್ಲಿ ನೋಡಬಹುದು. ನಂತರ ಎಂಟರ್ ನರೇಷನ್ ನೀವು ಇಲ್ಲಿ ಬರೀಬಹುದು. ಯಾವ ರೀಸನ್ಗೋಸ್ಕರ ಇಲ್ಲಿ ಪ್ರಾಡಕ್ಟ್ ರಿಟರ್ನ್ ಆಗ್ತಾ ಇದೆ, ಎಷ್ಟು ದಿನದ ಒಳಗಡೆ ನಾವಿಲ್ಲಿ ಪ್ರಾಡಕ್ಟ್ ಅನ್ನ ರೀಪ್ಲೇಸ್ ಮಾಡಬೇಕಾಗಿದೆ, ಈ ರೀತಿಯಾದ ನರೇಷನ್ ನೀವಿಲ್ಲಿ ಬರೀಬಹುದು. ನಂತರ ಎಂಟರ್ ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಸೇಲ್ಸ್ ಮಾಡಿರುವಂತಹ ಯಾವುದೇ ಒಂದು ಪ್ರಾಡಕ್ಟ್ ನಮ್ಗಿಲ್ಲಿ ರಿಟರ್ನ್ ಆದಾಗ ಕ್ರೆಡಿಟ್ ನೋಟ್ ಮತ್ತು ರಿಜೆಕ್ಷನ್ ಇನ್ ವೋಚರ್ ಅಲ್ಲಿ ನಾವು ಎಂಟ್ರಿಯನ್ನ ಮಾಡಬೇಕಾಗುತ್ತೆ.